ನನ್ನ ಮಗಳಿಗೆ ಮಾಮಿ ಮಾಡು ಅಂತ ಹೇಳಿದರೆ ಎಷ್ಟು ಚೆನ್ನಾಗಿ ಮಾಮಿ ಮಾಡ್ತಿದ್ದಾಳೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗಂತೂ ತುಂಬಾ ಚಳಿ ಇರೋದ್ರಿಂದ ಬೆಳಗ್ಗೆ ಏಳೋದೇ ತುಂಬ ಕಷ್ಟ ಅನಿಸುತ್ತೆ. ಬಟ್ ಏನು ಮಾಡೋದು, ಬೆಳಿಗ್ಗೆ ಟೈಮು ಕೆಲಸಗಳು ಇದ್ದೇ ಇರುತ್ತಲ್ವ, ಸೊ ಹಾಗಾಗಿ ಎದ್ದೇಳಲೇಬೇಕು. ನನ್ನ ಮಗಳು ಕೂಡ ಬೇಗನೆ ಎದ್ಬಿಡ್ತಾಳೆ. ನನ್ನ ಹಸ್ಬೆಂಡ್ ಹೇಳ್ತಿದ್ದಾಗೇನೆ ಅವ್ರು ಹಾಲು ಕರಿಯೋಕ್ಕೆ ಎದ್ದೇಳ್ತಾರೆ, ಆವಾಗ ಇವಳೇನೇ ಎದ್ದೇಳ್ಬಿಡ್ತಾಳೆ, ಅಷ್ಟು ಬೇಗನೆ ಎದ್ದೇಳ್ತಿರ್ತಾಳೆ. ಅವಳನ್ನು ಕೂಡ ಫೀಡ್ ಮಾಡಿಸಿ ಸಮಾಧಾನ ಮಾಡಿಸಿ ಮಲಗಿಸ್ಬೇಕು. ಸೊ ಅವಳು ಕೂಡ ಸಮಾಧಾನ ಆಗಲಿಲ್ಲ ಅಂದರೆ ಅಷ್ಟೊತ್ತಿಗೆ ಎದ್ದು ಹಾಡ್ತಾ ಇರ್ತಾಳೆ. ಸೊ ಈ ಚಳಿಗೆ ಆಚೆ ಕರ್ಕೊಂಡು ಹೋದರೆ ಕೋಲ್ಡ್ ಆಗುತ್ತೆ ಅಂಥೇಳಿ ಮನೆ ಒಳಗಡೆನೇ ಆಟ ಆಡಿಸ್ತಾ ಇರ್ತೀನಿ. ಸೊ ಅವಳನ್ನ ಆಟ ಆಡಿಸ್ತಾ ನನ್ನ ಹಸ್ಬೆಂಡ್ ಕೂಡ ಹಾಲು ಕರೆದಾಕ್ಬಿಟ್ಟು ಬಂದರು. ನನ್ನ ಹಸ್ಬೆಂಡು ಹಾಲು ಕರೆದಾಕ್ಬಿಟ್ಟು ಬಂದಾದಮೇಲೆ ಅವ್ರಿಗೆ ಟೀ ಮಾಡಿಕೊಟ್ಟೆ. ಸೊ ಅವ್ರು ಕೂಡ ಟೀ ಕುಡಿದು ಅವರು ಮೇವು ಹೊರಟರು. ಸೊ ಅವ್ರು ಮೇವು ಕೊಡ್ತಿದ್ದಂಗೆ ಅವರು ಮೇವಿಂದ ಬರೋ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಬೇಕಲ್ಲ. ಸೊ ಹಾಗಾಗಿ ಇವತ್ತು ತಿಂಡಿಗೆ ರೊಟ್ಟಿ ಮಾಡೋಣ ಅಂತ ಹೇಳಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ಪ್ರಿಪೇರ್ ಮಾಡೋದಕ್ಕೆ 1 ಕಪ್ ಬೌಲಲ್ಲಿ ಅಕ್ಕಿ ಹಿಟ್ಟು, 1 ಕಪ್ ಬೌಲಲ್ಲಿ ರವೆ, 1 ಕಪ್ ಬೌಲಲ್ಲಿ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಈ 3 ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಹಾಗೆ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟು ಒಳಗಡೆಗೆ ಹಚ್ಚಿಟ್ಟಿದ್ದ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೇಕಿದ್ರೆ ಕ್ಯಾರೆಟ್ ತುರಿಯನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಸ್ವಲ್ಪ ಹುರಿದಿರುವಂಥ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ನಾವು ಮಾಡೋ ಅಡುಗೆಗಳಲ್ಲಿ ಎಳ್ಳನ್ನು ಯೂಸ್ ಮಾಡಬೇಕಂತ ಹೇಳಿದರೆ, ಎಳ್ಳಲ್ಲಿ ತುಂಬ ಹೈಯೆಸ್ಟ್ ಕಂಟೆಂಟಲ್ಲಿ ಕ್ಯಾಲ್ಶಿಯಂ ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ನೀವು ಎಳ್ಳನ್ನು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಮ್ಮ ಮೂಳೆಗಳಿಗೆ ಏನು ಕ್ಯಾಲ್ಶಿಯಂ ಕಂಟೆಂಟ್ ಸಿಗಬೇಕು, ಸೊ ಅದೆಲ್ಲ ಕೂಡ ಸಿಗುತ್ತೆ. ತುಂಬ ಜನಕ್ಕೆ ಹಾಲನ್ನು ಕುಡಿದ್ರೆ ಇಷ್ಟ ಆಗಲ್ಲ, ಅದ್ರ ಟೇಸ್ಟ್ ನಮ್ಗೆ ಇಷ್ಟ ಆಗಲ್ಲ ಅಂಥೇಳಿ ಹಾಲನ್ನು ಕುಡಿತಿರಲ್ಲ. ಅಂಥವರೆಲ್ಲರೂ ಕೂಡ ಆಲ್ಟರ್ನೇಟಿವ್ ಆಗಿ ಈ ಎಳ್ಳನ್ನು ಯೂಸ್ ಮಾಡ್ಬೋದು. ಕಪ್ಪುದು ಅಥವಾ ಬಿಳಿ ಎಳ್ಳು, ಈ ಎರಡೂ ಎಳ್ಳಲ್ಲೂ ಕೂಡ ಹೈಯೆಸ್ಟ್ ಕ್ಯಾಲ್ಶಿಯಂ ಕಂಟೆಂಟ್ ಇರುತ್ತೆ. ಇದ್ರ ಜೊತೆಗೆ ನುಗ್ಗೆ ಸೊಪ್ಪಲ್ಲೂ ಕೂಡ ಹೈಯೆಸ್ಟ್ ಕ್ಯಾಲ್ಶಿಯಂ ಕಂಟೆಂಟ್ ಇರುತ್ತೆ. ಹಾಗಾಗಿ ನಾನು ಕೂಡ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೋ ಥರ ಹಂಚ್ ಮೇಲೆ ಹಾಕಿದ್ರಿ ಒಳ್ಳೆ ಕ್ರಿಸ್ಪಿಯಾದ ರೊಟ್ಟಿ ರೆಡಿ ಆಗುತ್ತೆ. ಈ ರೊಟ್ಟಿನ ತಿನ್ನೋದಕ್ಕೆ ಹಸಿಮೆಣ್ಸಿನ್ಕಾಯಲ್ಲಿ ಉಪ್ಸಾರು ಖಾರನ ರೆಡಿ ಮಾಡ್ಕೊಂಡಿದ್ವಿ. ಈ ಹಸಿಮೆಣ್ಸಿನ್ಕಾಯಿ ಉಪ್ಸಾರು ಖಾರನ ಮಾಡೋದಕ್ಕೆ ಒಂದು ಬಾಣಲಿಗೆ ಹಸಿಮೆಣ್ಸಿನ್ಕಾಯಿನ ಡ್ರೈಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ. ಸೊ ಡ್ರೈಯಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಡ್ಡಿ ಕರಿಬೇವು, 1 ಗೋಲಿ ಗಾತ್ರದ ನಿಂಬೆಹಣ್ಣಿನ ಗಾತ್ರದಲ್ಲಿರುವಂತಹ ಹುಣಸೆಹಣ್ಣು ಎಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದರೆ ಹಸಿಮೆಣ್ಸಿನ್ಕಾಯಿ ಉಪ್ಸಾರು ಖಾರ ರೆಡಿ ಆಗುತ್ತೆ. ಯಾರಿಗೆಲ್ಲ ಈ ಥರ ರೊಟ್ಟಿಗಳಿಗೆ ಹಸಿಮೆಣ್ಸಿನ್ಕಾಯಿ ಉಪ್ಸಾರು ಖಾರ ಅಥವಾ ಉಪ್ಸಾರು ಖಾರದಲ್ಲಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಕೂಡ ಮಾಡ್ಕೊಂಡಿದ್ವಿ, ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಸೊ ಬೆಳಿಗ್ಗೆನೇ ಹಸಿಮೆಣ್ಸಿನ್ಕಾಯಿ ಉಪ್ಸಾರು ಖಾರ ರೆಡಿ ಮಾಡ್ಕೊಂಡಿರೋದ್ರಿಂದ ಮಧ್ಯಾಹ್ನಕ್ಕೂ ಕೂಡ ಉಪ್ಸಾರಿಗೆ ಆಗುತ್ತೆ ಅಂತ ಹೇಳಿ ಉಪ್ಸಾರು ಖಾರನ ರೆಡಿ ಮಾಡ್ಕೊಂಡಿದ್ದು. ಇನ್ನು ಇವತ್ತು ವಾರ ಆಗಿರೋದ್ರಿಂದ ಗ್ಯಾಸ್ ಸ್ಟವ್ನ ಹೊರಿಸ್ಕೊಂಡು ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡೆ. ಸೊ ಹಾಗೆ ಪಾತ್ರೆಗಳೆಲ್ಲನೂ ಕೂಡ ತೊಳೆದಿಟ್ಟಿಟ್ಟೆ. ಸೊ ತೊಳೆದಿಟ್ಟಿಟ್ಟು ಮನೆಯೆಲ್ಲನೂ ಕೂಡ ಒಂದು ಕಡೆಯಿಂದ ಗುಡಿಸ್ಕೊಂಡು ಒಂದು ಕಡೆಯಿಂದ ಒರೆಸ್ಕೊಂಡು ಬಂದೆ. ಸೊ ಹಾಗೆ ಫ್ರಂಟಲ್ಲಿ ಫೋಟಿಕ್ಯೂ ಕೂಡ ನೀರು ಬಿಟ್ಟಿದ್ರು ಅಷ್ಟರಲ್ಲಿ. ಸೊ ಅಲ್ಲೇ ನೀರು ಇಟ್ಕೊಂಡು ಫೋಟಿಕ್ಯೂ ಕೂಡ ತೊಳೆದಿಟ್ಕೊಂಡೆ. ಸೊ ಎಲ್ಲನೂ ಕೂಡ ತೊಳೆದು ಸ್ನಾನ ಮುಗಿಸಿ ದೇವರಿಗೆ ಹೂವು ಎಲ್ಲ ಕಿತ್ಕೊಂಡು ಬಂದು ದೇವ್ರ ಪೂಜೆನ ನೆಮ್ಮದಿಯಾಗಿ ಮಾಡಿದೆ. ಸೊ ತುಂಬಾ ಖುಷಿಯಾಯಿತು. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಮಾಮಿ ಮಾಡು ಅಂತ ಹೇಳಿದರೆ ಎಷ್ಟು ಚೆನ್ನಾಗಿ ಮಾಮಿ ಮಾಡ್ತಿದ್ದಾಳೆ ಅಂತ ಹೇಳಿ ಒಳಗಡೆನೇ ಹೋಗ್ತಿದ್ದಾಳೆ ದೇವ್ರ ಮನೆ ಒಳಗಡೆಗೆ. ಬಟ್ ದೀಪ ಎಲ್ಲ ಇರುತ್ತೆ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಆಚೆನೇ ನಿಲ್ಲಿಸಿ ಮಾಮಿ ಮಾಡಮ್ಮ ಅಂತ ಹೇಳಿದರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ, ನೀವೇ ನೋಡಿ. ತುಂಬಾ ಖುಷಿಯಾಗುತ್ತೆ. ಮಕ್ಕಳು ನಾವೇನು ಹೇಳ್ತೀವಿ ಅದನ್ನು ಕೇಳೋದಕ್ಕಿಂತ ನಾವು ಏನನ್ನು ಮಾಡ್ತೀವಿ ಅದನ್ನು ನೋಡಿ ಕಲಿಯೋದು ತುಂಬ ಜಾಸ್ತಿ ಅನಿಸುತ್ತೆ. ಸೊ ಹಾಗಾಗಿ ಮಕ್ಕಳು ನಾವು ಏನು ಮಾಡ್ತೀವಿ ಅದನ್ನು ನೋಡಿ ಕಾಪಿ ಮಾಡ್ತಿರ್ತಾಳೆ. ಸೊ ನನ್ನ ಮಗಳು ಕೂಡ ಹಾಗೆಯೇ ಜಾಸ್ತಿ ನೋಡಿ ಎಲ್ಲನೂ ಕೂಡ ಕಾಪಿ ಮಾಡ್ತಾಳೆ. ಸೊ ಆಲ್ರೆಡಿ ಟೈಮ್ ಆಗಿತ್ತು ಮಧ್ಯಾಹ್ನಕ್ಕೆ. ಸೊ ಹಾಗಾಗಿ ಮಧ್ಯಾಹ್ನ ಅಡುಗೆಗೆ ಪ್ರಿಪ್ರೇಷನ್ ಮಾಡೋಣ ಅಂಥೇಳಿ ಹಸಿ ಅವರೆಕಾಳು ಮತ್ತು ಸ್ವಲ್ಪ ಹಸಿ ತೊಗರಿಕಾಳಿತ್ತು, ಎರಡನ್ನೂ ಕೂಡ ಮಿಕ್ಸಲ್ಲಿ ಒಂದು ಕುಕ್ಕರ್ ಒಳಗಡೆ ಹಾಕ್ಕೊಂಡು ತೊಳ್ಕೊಂಡು ಅದಕ್ಕೆ ಲೈಟಾಗಿಯೇ ಒಂದೇ ಒಂದು ಬದನೆಕಾಯಿ, ಒಂದೇ ಒಂದು ಟೊಮೊಟೊ, ಒಂದೇ ಒಂದು ಆಲೂಗೆಡ್ಡೆನ ಹಾಕ್ಕೊಂಡು ಸೊ ಒಂದು ವಿಷಲ್ ಬರ್ಸ್ಕೊಂಡ್ರೆ ಉಪ್ಸಾರು ರೆಡಿಯಾಗಿ ಹೋಗುತ್ತೆ. ಸೊ ಉಪ್ಸಾರಿಗೆ ಮುದ್ದೆ ಮತ್ತು ರೈಸ್ ಮಾಡ್ಕೊಂಡಿದ್ವಿ. ಸೊ ಎಲ್ಲರೂ ಕೂಡ ಬಿಸಿ ಬಿಸಿಯಾಗಿ ಊಟ ಮಾಡಿದ್ವಿ. ಇನ್ನೊಂದು ವಿಚಾರ ನಿಮ್ಮ ಹತ್ರ ಹೇಳಲೇಬೇಕು. ಏನಂದರೆ ಬೆಳಗ್ಗೆ ಎದ್ದು ನನ್ನ ಹಸ್ಬೆಂಡು
ಹಾಲು ಕರಿಯೋಣ ಅಂತ ಹೇಳಿ ಹೋಗಿ ಮಿಷಿನ್ ಆನ್ ಮಾಡಿದ್ದಾರೆ. ಸೊ ಮಿಷಿನ್ ಏನಾಯಿತು ಅಂದರೆ ಇದ್ದಕ್ಕಿದ್ದಾಗೆ ಕೆಟ್ಟು ಹೋಗಿದೆ. ಏನೋ ಒಂಥರ ಸ್ಪಾರ್ಕ್ ಥರ ಆಗಿ 3 ಪ್ಲಗ್ ಏನು ಹಾಕ್ತೀವಿ ಅದರಲ್ಲಿ 1 ಪ್ಲಗ್ ಸುಟ್ಟೋದಂಗಾಗಿ ಸ್ಪಾರ್ಕ್ ಥರ ಆನ್ ಆಗಿ ಮಿಷಿನ್ ಕೆಟ್ಟೋಗಿದೆ. ಆನ್ ಆಗಲಿಲ್ಲ ಮಿಷಿನು. ಸೊ ಹಾಗಾಗಿ ಎಲ್ಲ ಹಸುಗಳಲ್ಲೂ ಕೂಡ ಕೈಯಲ್ಲೇ ಕರೆದಾಕಿದ್ರು. ಟೈಮ್ ಕೂಡ ಆಗೋಗಿತ್ತು. ಸೊ ಹಂಗೆ 7:30ಗೆ ಎಲ್ಲ ಊರವರು ತಂದು ಹಾಕಾದ್ಮೇಲೆ ತುಂಬ ಲೇಟಾಗಿ ಇವತ್ತು ಹಾಲು ಹಾಕಿದ್ರು. ಅಲ್ಲಿ ಹಾಲು ಹಾಕಿದ್ದು ಲೇಟ್ ಆಗಿದ್ದರಿಂದ ಮೇವಿಗೆ ಹೋಗಿದ್ದು ಕೂಡ ಲೇಟ್ ಆಯಿತು. ಸೊ ಹಾಗಾಗಿ ಎಲ್ಲ ಕೆಲಸಗಳು ಕೂಡ ಇವತ್ತು ತುಂಬ ಲೇಟಾಗೇ ಆಯಿತು. ಆ ಮಿಷಿನ್ನ ತೋರಿಸ್ಕೊಂಡು ರೆಡಿ ಮಾಡೋವರೆಗೂ ಕೂಡ ಸೊ ನನ್ನ ಹಸ್ಬೆಂಡು ಆ ಹಸುಗಳಲ್ಲಿ ಹಾಲನ್ನು ಕೈಯಲ್ಲೇ ಕರೆದಾಕಬೇಕು. ಹಾಗಾಗಿ ಇವತ್ತು ಸೊ ಬೇಗನೆ ಹೋಗಿ ಎಲ್ಲ ಹಸುಗಳಿಗೂ ಹಾಲು ಕರೆದಾಕಿ ಮಾರ್ನಿಂಗೇ ಲೇಟ್ ಆಗಿತ್ತಲ್ಲ. ಸೊ ಹಾಗಾಗಿ ಲೇಟ್ ಆಗಬಾರ್ದು ಅಂಥೇಳಿ ಬೇಗನೆ ಹೋಗಿ ಎಲ್ಲ ಹಸುಗಳಲ್ಲೂ ಕೂಡ ಕೈಯಲ್ಲೇ ಹಾಲು ಕರೆದು ಹಾಲು ಹಾಕ್ಬಿಟ್ಟು ಬಂದರು. ಮತ್ತು ನಮ್ಮ ಅಕ್ಕಪಕ್ಕದಲ್ಲಿ ಸ್ವಲ್ಪ ಮಿಷಿನ್ಗಳೆಲ್ಲ ಇಟ್ಕೊಂಡಿದ್ದಾರಲ್ಲ, ಸೊ ಅವ್ರನ್ನೆಲ್ಲ ಕರ್ಕೊಬಂದು ತೋರಿಸಿದ್ರು ನನ್ನ ಹಸ್ಬೆಂಡು ಏನಾಗಿದೆ ನೋಡಿ ಅಂಥೇಳಿ. ಅವರು ಚೆಕ್ ಮಾಡಿ ಸ್ವಲ್ಪ ಏನೂ ಗೊತ್ತಾಗಲಿಲ್ಲ ಅಂಥೇಳಿ ಮೋಟ್ರ್ ರೆಡಿ ಮಾಡ್ತಾರಲ್ಲ ಅವರನ್ನೇ ಕರ್ಕೊಂಬಂದು ತೋರಿಸು ಅಂತ ಹೇಳಿದ್ರು. ಅವರು ಬಂದು ನೋಡಿ ಏನಾದರೂ ಅಕಸ್ಮಾತ್ ಮೋಟ್ರೇ ಸುಟ್ಟೋಗಿದೆ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಜಾಸ್ತಿನೇ ಕಾಸ್ಟ್ ಬೀಳುತ್ತೆ. ಅದ್ರ ಬಗ್ಗೆನೇ ನನ್ನ ಹಸ್ಬೆಂಡ್ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ರಾತ್ರಿ ಊಟಕ್ಕೆ ಅವರೆಕಾಳನ್ನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡಿದ್ವಿ. ಇವತ್ತಿನ ಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.